ನಮಸ್ಕಾರ ಎಲ್ರಿಗೂ. ನೋಡಿ, ಬಿಸ್ನೆಸ್ ಅಲ್ಲಿ ನೀವು ಈಗ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಸೇಲ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ನಿಮ್ದು ಯಾವುದೇ ಒಂದು ಸೆಕ್ಷನ್ ಇರಲಿ, ನೀವು ಮೊದಲು ಏನ್ ಮಾಡ್ಬೇಕು ಹೇಳಿದ್ರೆ, ಆ ನೀವು ಯಾವ ಏರಿಯಾದಲ್ಲಿ ಮಾಡ್ತೀರಿ ಆ ಏರಿಯಾದಲ್ಲಿ ಫಸ್ಟಿಗೆ ನೀವು ಫುಲ್ ಒಂದು ಸ್ಟಡಿ ಮಾಡ್ಕೊಳ್ಬೇಕು. 1 ಮಂತ್ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಆ ಏರಿಯಾದಲ್ಲಿ ಯಾವ ಪ್ರಾಡಕ್ಟ್ ನಡೀತದೆ, ಯಾವ ರೇಂಜ್ ನಡೀತದೆ, ಮತ್ತೆ ಅಲ್ಲಿದು ಹೇಗೆ ನಿಮ್ಗೆ ಬಿಸ್ನೆಸ್ ಹೇಗೆ ಬರ್ಬೋದು, ಯಾವ ಏರಿಯಾ ನೀವು ಕವರ್ ಮಾಡ್ಬೋದು. ನೀವು ಸಿಟಿಗಿಂತ ಹೊರಗೆ ನೀವು ಶಾಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ವ್ಯಾಪಾರ ಬರೋದು ಕಷ್ಟ. ನೀವು ಸಿಟಿ ಒಳಗೇನೆ ನೀವು ಪ್ಲಾನ್ ಮಾಡ್ಬೇಕು. ಹೇಳಿದ್ರೆ ನಿಮ್ಗೆ ಎಷ್ಟು ಕಸ್ಟಮರ್ಸ್ ಬರ್ತಾರೆ ಅಷ್ಟು ನಿಮ್ಗೆ ಬೆನಿಫಿಟ್ ಬರ್ತದೆ. ಮತ್ತೆ ನೀವು ಆ ಏರಿಯಾದಲ್ಲಿ ಏನ್ ಕ್ವಾಲಿಟಿ ಇದೆ ಅದಕ್ಕಿಂತ ಸ್ವಲ್ಪ ನೀವು ಚೇಂಜಸ್ ಮಾಡ್ಬೇಕಾಗ್ತದೆ. ಅದು ಸೇಮ್ ಕ್ವಾಲಿಟಿಯನ್ನು ಮಾರಿದ್ರೆ ನಿಮ್ಗೆ ಸ್ವಲ್ಪ ಟಫ್ ಕಾಂಪಿಟೇಷನ್ ಬರ್ಬೋದು. ಬಟ್ ಕ್ವಾಲಿಟಿಯನ್ನು ನೀವು ಹೇಗೆ ನೋಡ್ತೀರಿ ಅದರ ಮೇಲೆ ಇರ್ತದೆ. ಯಾಕಂದ್ರೆ ಕಸ್ಟಮರ್ 70% ಆಫ್ ಕಸ್ಟಮರ್ಸ್ ಕೆಲವು ಸೆಕ್ಟರ್ ಅಲ್ಲಿ ನೋಡುದು ಖಾಲಿ ಪ್ರೈಸ್ ಪಾಯಿಂಟ್. ಈಗ ನಮ್ದೀಗ ಎಲೆಕ್ಟ್ರಾನಿಕ್ ಸ್ಪೇರ್ ಪಾರ್ಟ್ಸ್ ಅಲ್ಲಿ ನಮ್ದೀಗ ಸ್ಪೇರ್ ಪಾರ್ಟ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಸ್ಪೇರ್ ಪಾರ್ಟ್ಸ್. ಇದರಲ್ಲಿ ನಿಮ್ಗೆ 80% ಜನರು ನೋಡುದು ಖಾಲಿ ಪ್ರೈಸ್ ಪಾಯಿಂಟ್. ನಿಮ್ಗೆ ಕ್ವಾಲಿಟಿ ಇದರಲ್ಲಿ ಪ್ರಿಫರೆನ್ಸ್ ಬರಲ್ಲ. ಯಾಕಂದ್ರೆ ಇದು ನನ್ನದು ಒಂದು 17 year ಎಕ್ಸ್ಪೀರಿಯನ್ಸ್. ಇಲ್ಲಿ ಯಾರು ಕ್ವಾಲಿಟಿಗೆ ಅಷ್ಟು ಪ್ರಿಫರೆನ್ಸ್ ಕೊಡುದಿಲ್ಲ. ಎಲ್ಲಿ ಕಡಿಮೆ ಸಿಗ್ತದೆ ಅಂತ ತಗೊಂಡೋಗಿ ಹಾಕ್ತಾನೆ, ಅದನ್ನು ಅವರಿಗೆ ಇದು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ಬಿಟ್ಟು ಜೆನ್ವಿನ್ ಪಾರ್ಟ್ಸ್ ಅಂತ ಹೇಳಿ ತಕೊಳ್ಳೋದು ಭಾರಿ ಕಡಿಮೆ. ಅಂತ ಕೆಲವೊಂದು 20% ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಅವ್ರು ಬಿಟ್ರೆ ಬೇರೆ ಎಲ್ಲರದ್ದು ಒಂದೇ ಕಾನ್ಸೆಪ್ಟ್ ಇರ್ತದೆ, जो सस्ता है उसको डालो, उसको पैसा ज्यादा लियो. ಈ ಇಲ್ಲಿದು ಪರಿಸ್ಥಿತಿ ಹಾಗೆ. ಕಮ್ಮಿದ ಪಾಡ್ದು ಜಾಸ್ತಿ ಸಿಗುತ್ತ ನೋಡು, ಆತೆ ಕಾನ್ಸೆಪ್ಟ್. ಕ್ವಾಲಿಟಿ ದಾಲ ಕಾಂಪ್ರಮೈಸ್ ಏಜ್ पंड पूरे सेक्शन बरपुजी ಎಂಕಲ್ನ ಸೆಕ್ಷನ್ ದಾನ್ ರಿಯಾಲಿಟಿ ಬಂದ್ಪುಣ ಬಕದಕಲ್ನ ಸೆಕ್ಷನ್ ಕ್ವಾಲಿಟಿ ನಡಪುಡು. ಅವು ಯಾನ್ ಬಡ ಯಾನು ಈ ಫೀಲ್ಡ್ ಅತ್ತ ಉದಾಹರಣ ಐನ್ ಫೀಲ್ಡ್ ಯಾನ್ ಎಕ್ಸ್ಪೀರಿಯನ್ಸ್ ಗೆ ತೊಂದೆ. ಟೋಟಲ್ 5 ಫೀಲ್ಡ್ ಯಾನ್ ಫುಡ್, ಅಪಾರಲ್ಸ್, ಯುಟೆನ್ಸಿಲ್ಸ್, ಪ್ಲಾಸ್ಟಿಕ್, ಎಲೆಕ್ಟ್ರಾನಿಕ್ಸ್ ಐಟ್ ಪ್ರತಿಯೊಂದು ಏಟ್ಲ ಯಾನ್ ವರ್ಕ್ ಮಾಡಿದೆ. ಅಂಚದೇನು ನನ್ನ ಎಕ್ಸ್ಪೀರಿಯನ್ಸ್ ಯಾನ್ ಬಂದ್ಪುಂಡು. ಮತ್ತೆ ಹೇಳಿದ್ರೆ ನೀವು ಒಂದು ಕ್ವಾಲಿಟಿಯನ್ನೇ ಮೇಂಟೈನ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಅಷ್ಟು ಇದು ಬೇಕು, ಕ್ಯಾಪಿಟಲ್ ಬೇಕು. ಇಲ್ಲದ್ರೆ ನಿಮ್ಗೆ ಸರ್ವೈ ಆಗ್ಲಿಕ್ಕೆ ಬಹಳ ಕಷ್ಟ ಇದೆ ಈಗಿನ ಟ್ರೆಂಡ್ ಅಲ್ಲಿ. ಯಾಕಂದ್ರೆ ಅವ್ರು ಫಸ್ಟ್ ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ, ಆನ್ಲೈನ್ ನಿಮ್ದು ಎದುರಲ್ಲೇ ಗೂಗಲ್ ಸರ್ಚ್ ಮಾಡ್ತಾರೆ. ಅದರಲ್ಲಿ ಎಷ್ಟು ರೇಟ್ ಇದೆ ನೀವು ಅಷ್ಟೇ ಕೊಟ್ರೆ ಅವ್ರು ತಗೊಳ್ತಾನೆ. ಬಿಟ್ಟು ನೀವು ಜಾಸ್ತಿ ಹೇಳಿದ್ರೆ ಅಥವಾ ನೀವು ಅದು ಒಳ್ಳೇದು ಅಂತ ಹೇಳಿ ಏನು ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಏನೇ ಮಾಡ್ಲಿ ಇದು ಕ್ವಾಲಿಟಿ ಇರ್ತದೆ, ನಾವು ಸರ್ವಿಸ್ ಕೊಡ್ತೇವೆ, ಹಾಗೆ ಹೀಗೆ ನೀವು ಅವನ ಹತ್ರ ಏನು ಹೇಳಿದ್ರು ಅದು ನೀವು ಒಂದು ಕಿವುಡನ ಮುಂದೆ ನೀವು ಗಂಟೆ ಭರಿಸಿದಾಗೆ. ಅವನಿಗೆ ಏನು ಅರ್ಥ ಆಗಲ್ಲ. ಅವ್ನು ಕಿವುಡನ್ ಇದ್ ಮಾಡುದಲ್ಲ ಫಸ್ಟ್ ಹೇಳ್ತಾನೆ, ಮತ್ತೆ ನೀವು ಅದಕ್ಕೆ ಕಾಮೆಂಟ್ ಹಾಕ್ಬೇಡಿ ಅವ್ನು ಕಿವುಡನ್ ಬಗ್ಗೆ ಹಾಗೆ ಮಾತಾಡಿದ ಅಂತ ಹೇಳಿ. ನಾನು ಇದ್ದದೊಂದು ಎಕ್ಸಾಂಪಲ್ ಹೇಳಿದೆ. ನಮ್ದ್ರಲ್ಲಿ ಅಂತ ಹಾಗೆ ಇದೆ, ನಿಮ್ದ್ರಲ್ಲಿ ಹೇಗಿದೆ ನಮ್ಗೆ ಗೊತ್ತಿಲ್ಲ. ನಮ್ದು ಸ್ಪೇರ್ ಪಾರ್ಟ್ಸ್ ಅಲ್ಲಿ ಹಾಗೇನಿದೆ. ನಾವು ಎಷ್ಟೋ ಸರಿ ಹೇಳ್ತೇವೆ ಟೆಕ್ನಿಷಿಯನ್ಸ್, ಇದು ಒಳ್ಳೆ ಬರ್ತದೆ, ಒಂದು 50 ರೂಪಾಯಿ ಜಾಸ್ತಿ, ಬಟ್ ಇದು ಜೆನ್ವಿನ್ ಪಾರ್ಟ್ಸ್ ಅಂತ ಹೇಳ್ತೇವೆ. ಬಟ್ ಅದು ಅವರಿಗೆ ಕೆಲವರಿಗೆ 80% ಜನತೆಗೆ ಅರ್ಥ ಆಗಲ್ಲ. ಅವ್ರು ಖಾಲಿ ಎಲ್ಲಿ ಹೊರ ರಾಜ್ಯದ್ದು ಅವರು ಬರ್ತಾರಲ್ಲ ಅವ್ರ ಹತ್ರವೇ ತಗೊಂಡೋಗಿ ಅವ್ರ ಹತ್ರವೇ ವ್ಯವಹಾರ ಮಾಡ್ಕೊಂಡು ಕಮ್ಮಿದು ಎಲ್ಲ ಇರ್ತಾರೆ. ಕೊನೆಗೆ ಅಲ್ಲಿ ಎಲ್ಲ ಆಗುದಿಲ್ಲ. ಕೆಲವೆಲ್ಲ ರಿಪೀಟ್ ಕಂಪ್ಲೇಂಟ್ ಬಂದ್ರೆ ನಮ್ಮ ಹತ್ರ ಬಂದು ಒರಿಜಿನಲ್ ಕೊಡಿ ಅಂತ ಹೇಳ್ತಾರೆ. ಆಗ ಗ್ಯಾರಂಟಿ ಉಂಟಾ 1000 ಕ್ವಶನ್ ಕೇಳ್ತಾರೆ. ಅವರಿಗೆ ಆ ರೇಟಲ್ಲೇ ಬೇಕು, ಕಡಿಮೆ ರೇಟಲ್ಲಿ ನಮ್ದು ಒರಿಜಿನಲ್ ಬೇಕು. ಆ ತರ ಇದೆ ನಮ್ದ್ರಲ್ಲಿ. ಹೇಗೆ ಇದೆ ಅಂತ ಹೇಳಿದ್ರೆ, ಟೆಕ್ನಿಕಲ್ ನಾಲೆಜ್ ಇದ್ದವನಿಗೆ ವ್ಯಾಪಾರ ಇಲ್ಲ, ಅವನ ಹತ್ರ ಬರಲ್ಲ. ಏನು ಗೊತ್ತಿಲ್ಲದ ಹೊರ ರಾಜ್ಯದ ವ್ಯಾಪಾರಿಗಳಿದ್ದಾರಲ್ಲ ಅವರ ಹಿಂದೆ ಹೋಗಿ ಅಲ್ಲೇ ಬಿದ್ಕೊಂಡಿರ್ತಾರೆ. ಯಾಕಂದ್ರೆ ಅವರು ಹೇಳಿದ್ಕೊಳ್ಳೆ ಬಾಯಿ ಬಾಯಿ ಅಂತ ಹೇಳ್ತಾರಲ್ಲ, ನಮ್ಗೆಲ್ಲ ತರ ಬಾಯಿ ಬಾಯಿ ಅಂತ ಹೇಳಿ ಕೊನೆಗೆ ಇದ್ ಮಾಡ್ಲಿಕ್ಕೆ ಬರಲ್ಲ. ನಾವು ಏನಿದ್ರು ಸೀದಾ ವ್ಯಾಪಾರ ಮಾಡ್ತೇವೆ, ಅದು ಇವರಿಗೆ ಇಷ್ಟ ಆಗಲ್ಲ. ನಮ್ಗೆ ಎಲ್ರು ಒಂದೇ ಲೆಕ್ಕ. ನಾವೇನು ನಿಮ್ಮ ಊರಲ್ಲಿದ್ದ ಹೇಗಿರ್ತೇವೆ ನಾವು ಹಾಗೆ ಇರ್ತೇವೆ. ನಾವು ಲೋಕಲ್ಸ್ನವ್ರು ಹೇಗಿರ್ತಾರೆ ಲೋಕಲ್ಸ್ ತರಾನೇ ಇರ್ತಾರೆ. ನಮ್ಮ ಇಲ್ಲಿದ್ ಹೇಗೆ ಕಲ್ಚರ್ ಇರ್ತದೆ, ಹೇಗೆ ಲ್ಯಾಂಗ್ವೇಜ್ ಇರ್ತದೆ, ಅದೇ ತರ ಲ್ಯಾಂಗ್ವೇಜ್ ಇರ್ತದೆ ನಮ್ದು ಕೂಡ. ನಮ್ ಕೂಡ ಬೇರೆ ಭಾಷೆನೂ ಎಲ್ಲ ಭಾಷೆನೂ ಬರ್ತದೆ. ಬಟ್ ಆದ್ರೆ ನಾವು ನಮ್ಮ ಲೋಕಲ್ ಭಾಷೆಗೆ ಯಾವತ್ತು ಮೊದಲ ಪ್ರಿಫರೆನ್ಸ್ ಕೊಡ್ತೇವೆ. ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದದ್ದು ಇದೇ ಊರಲ್ಲಿ. ಹಾಗೆ ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ತುಳು ಇದೆ, ಕನ್ನಡ ಇದೆ, ಯಾವುದಿದೆ ನಾವು ಅದಕ್ಕೆ ನಾವು ಮೊದಲ ಪ್ರಿಫರೆನ್ಸ್ ಕೊಡುದು. ಹಾಗಾಗಿ ನಾವು ಹೇಳುದು ಒಂದೇ, ಯಾಕಂದ್ರೆ ನೀವು ಯಾವುದೇ ಬಿಸ್ನೆಸ್ ಮಾಡಿ ನಿಮ್ಮ ಊರಲ್ಲಿ ಅಂತೂ ಜನ್ಮದಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಲೋಕಲ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ನೀವು ಬಾವಿ ಒಳಗೆ ಕಪ್ಪೆ ಇದ್ದಾಗೆ, ನಿಮ್ಗೆ ಮೇಲೆ ಹೋಗ್ಲಿಕ್ಕೆ ಆಗಲ್ಲ.
ಮೇಲೆ ಹೋಗ್ಲಿಕ್ಕೆ ಅಲ್ಲಿಯವರೇ ಕೆಲವರು ಸಪೋರ್ಟ್ ಮಾಡಲ್ಲ ನಿಮ್ಗೆ. 100% ನಾನು ಹೇಳ್ತೇನೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಿಮ್ಗೆ 100% ಅವ್ರು ಸಪೋರ್ಟ್ ಮಾಡಲ್ಲ. ಅವ್ರು ಸಪೋರ್ಟ್ ಮಾಡುದು ಹೊರ ರಾಜ್ಯದವರಿಗೆ ಮಾತ್ರ. ಅವರಿಗೆ ಬೇಕಿರೋದು ನಮ್ಮ ಇದರಲ್ಲಿ ನಾನು ಹೇಳುದು, ನಮ್ಮ ಸೆಕ್ಷನ್ ಅಲ್ಲಿ ಅವ್ರಿಗೆ ಬೇಕಿರೋದು ಕಡಿಮೆದ್ದು ಮಾತ್ರ. ನೀವು ಕ್ವಾಲಿಟಿ ಕೊಡಿ, ಒಳ್ಳೆ ಕೊಡಿ, ನಿಮ್ಗೆ ನಾಲೆಜ್ ಉಂಟು, ನೀವು ಹಾಗೆ ಬಿಡಿಸಿ ಹೇಳಿ, ಏನು ಹೇಳಿ, ಅದು ಯಾವತ್ತೂ ಪ್ರಿಫರೆನ್ಸ್ ಕೊಡಲ್ಲ. ನಿಮ್ಮ ಏರಿಯಾದಲ್ಲಿ ಹಾಗೆ ಹೇಗಿದೆ ಅಂತ ನೀವು ನನಗೆ ಮೆಸೇಜ್ ಮಾಡಿ ಹೇಳಿ. ಥ್ಯಾಂಕ್ ಯು.